ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಬಂದು ಏನಂದರೆ, ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಹಬ್ಬಕ್ಕೆ ಕರೆದಿದ್ರು, ಅವಾಗ ಬರೋಕ್ಕಾಗಿಲ್ಲ ಅಂತ ಈಗ ಬಂದಿದ್ದೀನಿ. ಇವತ್ತು ಈ ಊರಲ್ಲಿ ಗಣೇಶ ಕೂಡ ಬಿಡ್ತಾಯಿದ್ದಾರೆ ಫ್ರೆಂಡ್ಸ್, ಅದು ಕೂಡ ತೋರಿಸ್ತೀನಿ ನಿಮಗೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಣೇಶ ಬಿಡೋವಾಗ ದಯವಿಟ್ಟು ಹುಷಾರಾಗಿರಿ. ಕೆರೆಯಲ್ಲಿ ಆಳ ಇರೋ ಕಡೆ ಎಲ್ಲ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಮಗೆ ಎನಿಮೀಸ್ ಇರ್ತಾರಲ್ಲ, ಅವರು ಬೇಕು ಅಂತ ನಮ್ಮನ್ನ ಸಾಯಿಸೋದು, ಇಲ್ಲ ನೀರಲ್ಲಿ ಹಾಕಿ ಮುಳುಗ್ಸೋದು, ಈ ಥರದ್ದೆಲ್ಲ ನಾವು ಆಲ್ರೆಡಿ ತುಂಬ ನೋಡಿದ್ದೀವಿ. ಸೊ ದಯವಿಟ್ಟು ಕೇರ್ಫುಲ್ಲಾಗಿರಿ. ಹಾಗೆ ಗಣೇಶ ಬಿಡೋದು ಕೂಡ ನಾನು ಲಾಗ್ ಮಾಡ್ತೀನಿ. ಹಾಗೆ ನಾನು ಇಲ್ಲೇನಕ್ಕೆ ಬಂದಿದ್ದೆ ಅಂದರೆ, ಅರ್ಶಿನ ಕುಂಕುಮ ತೊಗೊಂಡೋಗೋಕ್ಕೆ ಅಂತ ಬಂದಿರೋದು. ಸೊ ಹಾಗೆ ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನಾನು ಮತ್ತು ಧೃತಿ ಬಂದಿದ್ದೀವಿ. ಧೃತಿ ಅವರ ಅತ್ತೆ ಜೊತೆ ಇದ್ದಾರೆ. ಸೊ ಹಾಗೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಬಾಯ್ಸ್ಗೆ ಈ ಗಣೇಶ ಹಬ್ಬ ಅಂದ್ರೇ ಸಿಕ್ಕಾಪಟ್ಟೆ ಕ್ರೇಜು, ತಮಟೆ ಸೌಂಡು ಎಲ್ಲ. ಸೊ ಅವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿದ್ದೀನಿ, ಆದರೆ ಹುಷಾರಾಗಿರಿ, ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್ ಸಾರಿ, ನೈಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಈಗ ಒಂದು 1:30 ಆಗಿದೆ. ಈಗ ಊರಿಗೆ ಹೊರಡ್ತಾ ಇದ್ದೀವಿ. ಹಾಗೆ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡಿದ್ದಾಯಿತು. ನಮ್ಮ ಅಕ್ಕ ಏನು ಕೊಡ್ಸಿದ್ರು ಅಂತಲೂ ತೋರಿಸ್ತೀನಿ, ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋನ. ಸೊ ನಾನು ನನ್ನ ತಮ್ಮ ಧೃತಿ ಹೋಗ್ತಾಯಿದ್ವಿ. ಬನ್ನಿ ದವೆ ಹಂಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಇದಂತೂ ಫ್ರೆಂಡ್ಸ್ ಸಖತ್ತಾಗಿದೆ. ಇದು ಮಯೂರ ಬೇಕ್ರಿ ಬಾಗ್ಲೂರಲ್ಲಿರೋ ಅಂಥದ್ದು. ವೆರೈಟೀಸ್ ಆಫ್ ಕೇಕ್ಸ್ ಮಾಡಿಕೊಡ್ತಾರೆ, ನಮ್ಗೆ ಯಾವ ಥರ ಬೇಕೋ ಆ ಥರ. ಸೊ ನಿಮಗೂ ಏನಾದರೂ ಬೇಕಂದರೆ ಹೋಗಿ ಎನ್ಕ್ವೈರಿ ಮಾಡಿ ನೀವು ಕೂಡ ಕೊಡ್ಬೋದು ಆರ್ಡರ್ಸ್ನ. ಸೊ ಫ್ರೆಂಡ್ಸ್, ಈಗ ಮನೆಗೆ ರೀಚ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ನಮ್ಮೂರಲ್ಲಿ ಗಣೇಶ ಕೂಡ ಬಿಡ್ತಾ ಇದ್ದಾರೆ. ಸೊ ಬನ್ನಿ. ಇವ್ರು ಬಂದು ನಮ್ಮ ದೊಡ್ಡ ಅತ್ತೆ, ಇವರೇ ಅಂಗಡಿ ಓನರ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅವರು ನಮ್ಮ ಚಿಕ್ಕತ್ತೆ. ಹಾಯ್. ತುಂಬ ದಿನವೇ ಆಗಿತ್ತು ಜೋಳ ತಿಂದು. ಹಾಗೆ ನಮ್ಮ ಅತ್ತೆ ಕೊಟ್ಟು. ಸೊ ಇವಾಗ ಹಾಲು ತೊಗೊಂಬರ್ಬೇಕು ಫ್ರೆಂಡ್ಸ್, ಟೈಮ್ ಬೇರೆ ಆಗಿಬಿಟ್ಟಿದೆ. ಸೊ ಬನ್ನಿ ತೊಗೊಂಬರೋಣ. ಸೊ ಹೂವು ಕಟ್ಟೋದು ಯಾವ ಥರ ಅಂದರೆ, ಈ ಥರ 2 ಹೂವು ತೊಗೊಂಡು ಫ್ರೆಂಡ್ಸ್, ಮಧ್ಯಕ್ಕೆ ದಾರ ಇರುತ್ತಲ್ಲ, ಆ ದಾರದಲ್ಲಿ ಕೆಳಗಡೆ ಒಂದು ರೌಂಡ್ ಸುತ್ತಿ, ಮೇಲೆ ಒಂದು ರೌಂಡ್ ಸುತ್ತಿ ನಾಟ್ ಹಾಕಬೇಕು. ನಾಟ್ ಹಾಕಿ ಟೈಟಾಗಿ ಎಳೆದ್ರೆ ಹೂವು ನೀಟಾಗಿ ಕುತ್ಕೊಳುತ್ತೆ. ಇನ್ನೊಂದು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಹೂವು ಕಟ್ಟೋದು ಅಂತ. ಇದು ನಮ್ಮ ಏರಿಯಾ ಗಣೇಶ ಬಿಡ್ತಾ ಇದ್ದಾರೆ. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿತ್ತು. ಹಾಗೆ ನನ್ನ ಮಗಳು ಕೂಡ ನೋಡಿ ಆ ಥರ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಆ ಗಾಡಿ ಮೇಲೆ. ಹಾಗೆ ನೀವು ನೋಡ್ಬೋದು ಎಲ್ಲರೂ ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು, ತುಂಬ ಎಂಜಾಯ್ ಮಾಡಿಕೊಂಡು. ಹಾಗೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಏನು ಕೊಡಿಸಿದೆ ಅಂತ ತೋರಿಸ್ತೀನಿ ಅಂತ. ಬನ್ನಿ ಫ್ರೆಂಡ್ಸ್, ಇದೊಂದು ಲಾಂಗ್ ಡ್ರೆಸ್ಸು. ಹಾಗೆ ಇನ್ನೊಂದು ಡ್ರೆಸ್ ಕೂಡ ಕೊಡಿಸಿದ್ದಾರೆ, ಅದು ದುಪ್ಪಟ್ಟನೂ ಇದೆ. ಅವ್ರ ಕಲೆಕ್ಷನ್ಸ್ ಕೂಡ ಆನ್ಲೈನಲ್ಲಿದೆ. ನಿಮ್ಗೆ ಬೇಕಂದರೆ ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡ್ತೀನಿ. ಹಾಗೆ ಇದು ನಮ್ಮ ಮಮ್ಮಿ ಕೊಡಿಸಿರೋಂಥ ಡ್ರೆಸ್, ಅದಕ್ಕೆ ಪ್ಯಾಂಟು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್. ಇದೊಂದು ಮೆರೂನ್ ಡ್ರೆಸ್, ಇದು ಸಿಗರೇಟ್ ಪ್ಯಾಂಟ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಧೃತಿದು ಕೂಡ ಹಾಕಿದ್ದೀನಿ. ಇದು ನಮ್ಮ ಅಕ್ಕ ಕೊಡಿಸಿರೋಂಥ ಡ್ರೆಸ್. ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಕೂಡ ಇದೆ, ಅದು ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಪೀಸ್ ಕೂಡ ಇದೆ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.